ಶ್ರೀ ಶನೈಶ್ಚರಾಯ ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮ ಮನಸ್ಥಿತಿಗಳು, ಅಭಿಮಾನ, ದೇಶ ಇದ್ರ ಬಗ್ಗೆ ಮಾತಾಡೋಣ. ಸೊ ನಮಗೆ ಹೆಂಗೆ ಜಾತಕ ಇದೆಯೋ ದೇಶಕ್ಕೂ ಅದೇ ರೀತಿ ಜಾತಕ ಇರತಕ್ಕಂಥದ್ದು. ಸೊ ಯಾಕೆ ನಾವು ದೇಶದ ಬಗ್ಗೆ ಮಾತಾಡಬೇಕು ಅಂದರೆ, ದೇಶದಲ್ಲಿ ಆಗ್ತಕ್ಕಂಥ ಇವೆಂಟ್ಸ್ ಮೇಲೆ ನಮ್ಮ ಜೀವನ ಡಿಸೈಡ್ ಆಗುತ್ತೆ. ನಮ್ಮ ಜಾತಕ ಅದ್ರ ಮುಂದೆ ಏನೇನೂ ಅಲ್ಲ, ಫಸ್ಟ್ ಪಾಯಿಂಟ್. ಅದಕ್ಕೆ ನಾವು ದೇಶದ ಇವೆಂಟ್ಸ್ನ ಫಸ್ಟ್ ತಿಳ್ಕೊಬೇಕು, ಆಮೇಲೆ ನಮ್ಮದು. ದೇಶ ಚೆನ್ನಾಗಿತ್ತ ನಮ್ಮದು ಸೂಪರ್, ದೇಶ ಚೆನ್ನಾಗಿಲ್ವ ನಮ್ಮದು ಸೂಪರಾಗಿದ್ದರೂ ವೇಸ್ಟೇ. ದಟ್ ಈಸ್ ಕಾನ್ಸೆಪ್ಟ್. ಸೊ ಇಲ್ಲಿ ಪಕ್ಕದಲ್ಲೊಂದು ಕುಂಡ್ಲಿ ಇದೆ. ಇದು ನಾವು ದೇಶಕ್ಕೆ ಆಗ್ತಕ್ಕಂಥ ಒಂದು ಜಾತಕ. ಇದು ದೇಶದ ಜಾತಕನೇ, ಆದರೆ ಎಸ್ಪೆಷಲಿ ನಮ್ಮ ದೇಶ ಅಂದರೆ ಕೆಲವೊಂದು ಮನೆಗಳನ್ನ ನಾವು ನೋಡ್ತೀವಿ. ಯಾವ ಮನೆ? 4ನೇ ಮನೆ, ಲಗ್ನದಿಂದ 4ನೇ ಮನೆ. ಅಲ್ಲಿ ಧನುರ್ಲಗ್ನ ಇದೆ. 4ನೇ ಮನೆ ಮೀನರಾಶಿ ಆಗುತ್ತೆ. ಆ 4ನೇ ಅಧಿಪತಿ ಪ್ಲಸ್ 4ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳು ನಮ್ಮ ದೇಶದಲ್ಲಿ ಸ್ಟ್ರಾಂಗಾಗಿ ಆಗ್ತಕ್ಕಂಥ ಇವೆಂಟ್ಸ್ನ ಬೇಗ ಇಡುತ್ತೆ. ಸೊ ಇಲ್ಲಿ ಜನರ ಮನಸ್ಥಿತಿ ಹೆಂಗಿರುತ್ತೆ, ಹೇಗೆ ದೇಶ ಓಡ್ತಾ ಇರುತ್ತೆ, ಈ ಕುಂಡ್ಲಿನಲ್ಲೇ ಹೇಳ್ಬಿಡುತ್ತೆ. ಏಕೆಂದರೆ ಋಷಿಮುನಿಗಳು ಕಣ್ಣು ಹಿಡಿದು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ. ಈ ಗ್ರಹಗಳಲ್ಲಿ ಕೂತ್ಕೊಂಡ್ರೆ ಹಿಂಗಾಗುತ್ತೆ ದೇಶ. ಸೊ ನಮ್ಮ ಮನಸ್ಥಿತಿಗಳು ಹಿಂಗಿರುತ್ತೆ ಆ ರೀತಿ. ಸೊ ಇಲ್ಲಿ ನೀವು 4ನೇ ಮನೆ ನೋಡ್ಬೋದು. ಅಲ್ಲಿನ ಅಧಿಪತಿನ ತೊಗೋತೀವಿ. ನಮ್ಮ ದೇಶ ಅಂದರೆ 4ನೇ ಅಧಿಪತಿ. 4ನೇ ಅಧಿಪತಿ ಯಾರು? ಗುರು. ಆ ಗುರುಗ್ರಹ ಎಲ್ಲಿ ಕೂತಿದೆ ಅದು ಇಂಪಾರ್ಟೆಂಟ್. 5ನೇ ಮನೇಲಿ ಕೂತಿದೆ, ಅಂದರೆ ಮೇಷರಾಶಿನಲ್ಲಿ ಕೂತಿದೆ. ಈ ಪ್ಲೇಸ್ಮೆಂಟ್ನ ನಾವು ನೋಡಿದಾಗ ನಮ್ಮ ದೇಶದ್ದು ನಮ್ಮ ಮನಸ್ಥಿತಿ ಹೇಳ್ಬೋದು. ಹೇಗೆ? ಸೊ ಇಲ್ಲಿ 5ನೇ ಮನೆಯಲ್ಲಿ ಗುರು ಕೂತಿದ್ರು ಕೂಡ, ಗುರು ಇಲ್ಲಿ ಧನುರ್ಲಗ್ನಕ್ಕೆ ಅಧಿಪತಿ, ಅಂದರೆ ಲಗ್ನಾಧಿಪತಿ ಆದ. ಲಗ್ನಾಧಿಪತಿ ಅಂದರೆ ನಮ್ಮ ದೇಶದ ಜನರು ಅಂತ ತಗೋತೀವಿ. ನಮ್ಮ ದೇಶದ ಒಂದು ಮೈಂಡ್ಸೆಟ್ ಒಂದು. 4ನೇ ಅಧಿಪತಿ ಆಗಿರೋದ್ರಿಂದ ನಮ್ಮ ದೇಶ ಅನ್ನೋ ಒಲವು. ಸೊ 5ನೇ ಮನೇಲಿ ಕೂತಿರೋದ್ರಿಂದ ಈ ವರ್ಷದಲ್ಲಿ ಹೆಚ್ಚು, ಅಂದರೆ ಆಗಸ್ಟ್ 15ಗೆ 2024ನೇ ಇಸ್ವಿನಲ್ಲಿ ತುಂಬ ಪ್ಯಾಷನ್ನಾಗಿ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತಕ್ಕಂಥದ್ದು, ಅಭಿಮಾನ ಜಾಸ್ತಿ ಆಗ್ತಕ್ಕಂಥದ್ದು ನಮ್ಮ ದೇಶದ ಬಗ್ಗೆ. ಅಂದರೆ ಅತಿ ಹೆಚ್ಚಾಗಿ ಪ್ರತಿಯೊಬ್ಬರಲ್ಲೂ. ಈಗ ನಾವು ಸ್ಕೂಲ್ಸಲ್ಲಿ ನೋಡ್ತೀವಿ, ಕಾಲೇಜಲ್ಲಿ ನೋಡ್ತೀವಿ, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದ. ಈ ಸಲ ಹಂಗಲ್ಲ, ಪಬ್ಲಿಕ್ಕು ಕೂಡ ಆಚರಿಸ್ತಕ್ಕಂಥದ್ದು. ರೋಡಲ್ಲಿ, ಬೀದಿಗಳಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಸಮುದಾಯದಲ್ಲಿ ಒಂದು ಗುಂಪು ಕರೆದು ಬಾವುಟ ಇಟ್ಕೊಂಡು ನಮ್ಮ ದೇಶದ ಬಗ್ಗೆ ಮನಸ್ಸಿನ ಇಚ್ಛೆಯಿಂದ, ಅಭಿಮಾನದಿಂದ ನಮ್ಮ ದೇಶವನ್ನು ಕೊಂಡಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ. ಯಾಕೆಂದರೆ 5ನೇ ಮನೆ, 5 ಇವೆಂಟ್ಸ್ ಮನೆ ಅಂತ ಕರಿತೀವಿ. ಇವೆಂಟ್ಸ್ ಅಂದರೆ 5ನೇ ಮನೆನ ನಾವು ಫ್ಯಾಷನ್ ಅಂತ ಕರಿತೀವಿ, ಟ್ರೆಂಡ್ ಅಂತ ಕರೀತಾರಲ್ಲ. ಈಗ ಯಾವುದೋ ಒಂದು ಹಾಡು ಬಂತು, ನಾವೊಂದು ಅದ್ರ ಪ್ರಕಾರ ಏನೋ ಒಂದು ವೀಡಿಯೋ ಮಾಡಿಬಿಡ್ತೀವಿ, ಟ್ರೆಂಡ್ ಆಗಿಬಿಡುತ್ತೆ. ಅದು ಆ ಟ್ರೆಂಡಲ್ಲೇ ಹೋಗ್ತಾ ಇರ್ತೀವಿ. ಹಂಗೆ 5ನೇ ಮನೆ ಟ್ರೆಂಡ್ ಮನೆ, ಇವೆಂಟ್ಸ್ ಮನೆ, ಫ್ಯಾಷನ್ನಾಗಿ ತೋರಿಸ್ತಕ್ಕಂಥ ಮನೆ. ಪ್ರತಿಯೊಬ್ಬರಲ್ಲೂ ಈ ವರ್ಷ ನಮ್ಮ ದೇಶದ ಬಗ್ಗೆ ಏನೋ ಒಂಥರ ಅಭಿಮಾನ. ಅದ್ರ ಬಗ್ಗೆ ನಾವು ಏನಾದರೂ ಒಂದು ವೀಡಿಯೋ ಮಾಡಬೇಕು, ಏನಾದರೂ ಒಂದು ಹೇಳಬೇಕು, ಅಥವಾ ನಾವು ಒಂದು ಫಂಕ್ಷನಲ್ಲಿ ಎಲ್ಲಾದರೂ ಮಾಡ್ತಾಯಿದ್ರೆ ಸೇರ್ಕೋಬೇಕು, ನಾವು ಮಾತಾಡಬೇಕು, ಅದನ್ನು ಎಂಜಾಯ್ ಮಾಡಬೇಕು. ಸೊ ಎಂಜಾಯ್ಮೆಂಟ್ ಅಂತಕ್ಕಂಥದ್ದು ಅಲ್ಲಿ ತೋರಿಸ್ತಾ ಇದೆ ಈ ವರ್ಷ. ಅಂದರೆ ಒಳ್ಳೆ ರೀತಿ. ಗುರು ಇಸ್ ಧಾರ್ಮಿಕ ಗ್ರಹ. 5ನೇ ಮನೆ ಈ ಬಟ್ಟೆ ಸ್ಥಾನ, ಬಟ್ಟೆಗಳು ಹಾಕ್ಕೊಳ್ತಕ್ಕಂಥದ್ದು. ಏನೋ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಬಟ್ಟೆಗಳನ್ನ ಹಾಕ್ಕೊಂಡು ಆಚರಿಸ್ತಕ್ಕಂಥದ್ದು. ಅಂದರೆ ಜನರು ಕೂಡ ಬರೀ ಸ್ಕೂಲು ಕಾಲೇಜು ಅಂತಲ್ಲ, ಜನರು ಕೂಡ ಡಿಫ್ರೆಂಟಾಗಿ, ಧಾರ್ಮಿಕವಾಗಿ ಹೊಸ ಬಟ್ಟೆ, ಡಿಫ್ರೆಂಟಾಗಿರೋ ಬಟ್ಟೆ ಹಾಕ್ಕೊಂಡು ಆಚರಿಸ್ತಕ್ಕಂಥದ್ದು. ಇಲ್ಲಿ ಏಕೆ ಕೊಂಡಾಡ್ತಾರೆ? ಕೊಂಡಾಡ್ತಕ್ಕಂಥ ಮನೆ ಬಂದ್ಬಿಟ್ಟು 10ನೇ ಮನೆ. 10ನೇ ಅಧಿಪತಿ ಯಾರಲ್ಲಿ? ಬುಧ. ಆ ಬುಧ ಆ ಗುರು ಜೊತೆ ಕೂತಿರ್ತಕ್ಕಂಥದ್ದು. 10ನೇ ಮನೆ ಯಾವಾಗ 4ನೇ ಅಧಿಪತಿ ಜೊತೆ ಕನೆಕ್ಟ್ ಆಗುತ್ತೋ, ಲಗ್ನಾಧಿಪತಿ ಜೊತೆ ಕನೆಕ್ಟ್ ಆಗುತ್ತೋ, ಕೊಂಡಾಡ್ತಕ್ಕಂಥದ್ದು ನಮ್ಮ ದೇಶದ ಜನರು. ಲಿಂಕ್ ಮಾಡಿರ್ತಕ್ಕಂಥದ್ದು ಅಷ್ಟೇ. 5ನೇ ಮನೆ, 5ನೇ ಮನೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಪ್ಲಸ್ 4ನೇ ಮನೆ, ಇವೆರಡನ್ನೂ ನೋಡಬೇಕಾಗತ್ತೆ. ಸೊ ಈ ವರ್ಷ ಯಾಕೆಂದರೆ 5ನೇ ಮನೆ ಅಂತಕ್ಕಂಥದ್ದು ಸ್ಪೋರ್ಟ್ಸ್, ಅಲ್ಲಿನ ವಿಚಾರಗಳನ್ನ ತೊಗೋತೀನಿ. ಸ್ಪೋರ್ಟ್ಸಲ್ಲಿ ಜನಕ್ಕೆ ಅಭಿಮಾನ ಜಾಸ್ತಿ ಆಗುತ್ತೆ. ನಮ್ಮ ದೇಶ ಕಪ್ ಹೊಡಿತು, ನಮ್ಮ ದೇಶ ಅಲ್ಲಿ ಗೆಲ್ತಾ ಇದೆ, ಇಲ್ಲಿ ಗೆಲ್ತಾ ಇದೆ. ಒಟ್ಟು ದೇಶದ ಬಗ್ಗೆನೇ ಜನರಿಗೆ ಕಣ್ಣಿ ವರ್ಷ. ಅಂದರೆ ಕೊಂಡಾಡ್ತಕ್ಕಂಥದ್ದು. ಏಕೆಂದರೆ 5ನೇ ಮನೇಲಿ ಕೂತಿರ್ತಕ್ಕಂಥದ್ದು, ಮನಸ್ಥಿತಿಗಳು ಖುಷಿ ಪಡ್ತಕ್ಕಂಥದ್ದು ಆ ವಿಚಾರದಲ್ಲಿ. ಸೊ ಅಲ್ಲಿ 5ನೇ ಮನೆ ಅಂದರೆ ಇನ್ನೇನು ಬರುತ್ತೆ? ಸಿನಿಮಾ ಇಂಡಸ್ಟ್ರಿ ಬರುತ್ತೆ.
5ನೇ ಮನೆಯಲ್ಲಿ 10ನೇ ಅಧಿಪತಿ ಕೂತಿರೋದ್ರಿಂದ 10ನೇ ಮನೆಯ ಅಧಿಪತಿ ಅಂತಕ್ಕಂಥದ್ದು ಕರ್ಮಾಧಿಪತಿ, 5ನೇ ಮನೆ ಅಂತಕ್ಕಂಥದ್ದು ಧರ್ಮಾಧಿಪತಿ. ಸೊ ಇಲ್ಲಿ ಕರ್ಮ ಬಂದು ಧರ್ಮಕ್ಕೆ ಕೂತಿರೋದ್ರಿಂದ ಬಿಗ್ ಹಿಟ್ ಫಿಲಮ್ ಬರ್ತಕ್ಕಂಥದ್ದು ಹೆಚ್ಚಾಗಿ ಫಿಲ್ಮ್ ಇಂಡಸ್ಟ್ರಿಗೆ ತೋರಿಸ್ತಾ ಇದೆ. ಈಗ ಫಿಲ್ಮ್ ಇಂಡಸ್ಟ್ರಿಗೆ ಅಷ್ಟೇ ಇದೆ, ಅದು ಇದು ಏನೇನೋ ಇದೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಬಿಗ್ ಹಿಟ್ ಫಿಲಮ್ ಬರ್ತಕ್ಕಂಥದ್ದು ಸಿನಿಮಾ ಥಿಯೇಟರ್ಗಳು ತುಂಬ ಹೋಗ್ತಕ್ಕಂಥದ್ದು ಸಖತ್ತಾಗಿ ತೋರಿಸ್ತಾ ಇದೆ. ಯಾಕೆಂದರೆ 5ನೇ ಮನೆ ಫಿಲ್ಮ್ ಇಂಡಸ್ಟ್ರಿ ಸ್ಥಾನ. ಜನರು ಪ್ರತಿಯೊಬ್ಬರೂ ಕೂಡ ಈ ವರ್ಷದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆಗೂ ಕಾಲಿಡ್ಬೋದು, ಫಿಲಮ್ಗಳು ಬಿಗ್ಗಿಟ್ಟಾಗಿ ಜನ ತುಂಬಿ ಹೋಗ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ. ಅಂದರೆ 5ನೇ ಮನೇಲಿ ಕೂತಿರೋದ್ರಿಂದ 5ನೇ ಅಧಿಪತಿ ಡೌನ್ ಇದ್ದಾನೆ ನೋಡಿ, 5ನೇ ಅಧಿಪತಿ 3ಕ್ಕೆ ಬಂದು ಡೌನ್ ಆಗಿದ್ದಾನೆ. ಆದರೆ 5ನೇ ಮನೇಲಿ 10ನೇ ಅಧಿಪತಿ ಬಂದುಬಿಟ್ಟು ಫಿಲ್ಮ್ ಇಂಡಸ್ಟ್ರಿನ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದು. ಏಕೆಂದರೆ ಗುರು ಕಾರಕ ಫಾರ್ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಫುಲ್ಲು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಬರ್ತಕ್ಕಂಥ ಸಿನಿಮಾ ಈ ವರ್ಷದಲ್ಲೇ ಬರುತ್ತೆ, ಬಿಗ್ ಹಿಟ್ ಆಗುತ್ತೆ. 5ನೇ ಮನೆ ಸ್ಪೋರ್ಟ್ಸು ಪ್ಲಸ್ ಸಿನಿಮಾ ಇಂಡಸ್ಟ್ರಿ. ಹಾಗೆ ಇಲ್ಲಿ ನಾವು ಹೋಮ್ ಲ್ಯಾಂಡ್ ಅಂತ ತೊಗೊಂಡ್ರೆ, ನಮ್ಮ ದೇಶ ಅಂತ ತೊಗೊಂಡ್ರೆ 4ನೇ ಮನೆಯನ್ನು ಹೆಚ್ಚಾಗಿ ನೋಡಬೇಕು. ನೋಡಿ, 4 ಮನೆಯಲ್ಲಿ 4 ಗ್ರಹಗಳು ಕೂತಿದೆ, ರಾಹು, ಶುಕ್ರ, ಬುಧ, ಸೂರ್ಯ. ಇದು ಕೂಡ ಸೀಕ್ರೆಟ್ ಹೇಳುತ್ತೆ. ಇವಾಗ ಸರ್ಕಾರದ್ದು ಏನೋ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇಲ್ಲಿ ಸರ್ಕಾರ ಅಂದರೆ ನಾವು ಸೂರ್ಯನ ತಗೋತೀವಿ. ಅದು ಬಂದ್ಬಿಟ್ಟು 4ನೇ ಮನೆ ಕೂತಿದೆ. ಅಂದರೆ ರಾಜ, ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ರಾಜ ಅಂತ ತಗೋತೀವಿ ಸೂರ್ಯನ. ಹೋಮ್ ಲ್ಯಾಂಡ್ ನಮ್ಮ ದೇಶದಲ್ಲೇ ಕೂತಿದೆ 4ನೇ ಮನೆಯಲ್ಲಿ. ಅಲ್ಲಿ ಏಕ ಸಮಸ್ಯೆ ಬರ್ತಾ ಇದೆ ಅಂದರೆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಅವನ ಜೊತೆ ಕೂತಿದ್ದಾನೆ. ಸೂರ್ಯನ ಜೊತೆ ಚಂದ್ರ ಇದೆ ನೋಡಿ. ಧನುರ್ ಲಗ್ನಕ್ಕೆ ಅಷ್ಟಮನ ಏಳಿಸಿದ್ರೆ ಚಂದ್ರ ಆಗ್ತಾನೆ. ಅವನ ಚಂದ್ರ 4ನೇ ಮನೇಲಿ ಕೂತ್ಕೊಂಡು ಸಮಸ್ಯೆ, ಗಲಭೆಗಳನ್ನ ತರ್ತಕ್ಕಂಥದ್ದು, ಗಲಭೆ ಆಗ್ತಾಯಿದೆ. ಸೊ ಹಾಗೆ ಒಂಥರ ಟೆರರಿಸ್ಟ್ ಥರ ಆಡ್ತಕ್ಕಂಥದ್ದು ಆಪೋಸಿಟ್ ಪಕ್ಷಗಳು ಯಾವುದೇ ಆಗಿರ್ಬೋದು. ಏನಕ್ಕೆ ಅದು ಬರುತ್ತೆ? 6ನೇ ಅಧಿಪತಿ, 6 ಟೆರರಿಸ್ಟ್ ಮನೆ. 6ನೇ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಸೂರ್ಯನ ಜೊತೆ ಕೂತಿದ್ದಾನೆ, ಪ್ಲಸ್ ಸಮಸ್ಯೆ. ಅಲ್ಲಿ ಉರಿಯುವ ಬೆಂಕಿಗೆ ತುಪ್ಪ ಸುರಿತಕ್ಕಂಥದ್ದು, ಎಣ್ಣೆ ಸುರಿತಕ್ಕಂಥ ಕೆಲಸ ರಾಹು ಮಾಡ್ತಾನೆ. ರಾಹು ಎಲ್ಲಿ ಕೂತ್ಕೋತಾನೋ ಅದನ್ನು ರೈಸ್ ಮಾಡ್ತಕ್ಕಂಥ ಗ್ರಹ. ಇಲ್ಲಿ ಗಲಾಟೆ, ಗಲಭೆ, ಹೀಗೋ ಅಲ್ಲೇನೋ ಒಂದು ಸಮಸ್ಯೆಗಳನ್ನ ಹುಟ್ಟಾಕಿ ಹೆಚ್ಚೆಚ್ಚು ಮಾಡ್ತಕ್ಕಂಥದ್ದೆಲ್ಲ ರಾಹು ಪ್ಲಸ್ ಶುಕ್ರ ಪ್ಲಸ್ ಚಂದ್ರ ಸೂರ್ಯನ ಜೊತೆಯಲ್ಲಿ. ಸರ್ಕಾರಕ್ಕೆ ಟೈಮ್ ಅಷ್ಟು ಚೆನ್ನಾಗಿರಲ್ಲ. ಆದರೆ ಪ್ಲಸ್ ಪಾಯಿಂಟ್ ಏನಿಲ್ಲಿ, ಧನುರ್ ಲಗ್ನಕ್ಕೆ 11ನೇ ಅಧಿಪತಿ ಆಗಿರ್ತಕ್ಕಂಥವ್ನು ಶುಕ್ರ, ಅವನು ಅಲ್ಲೇ ಕೂತಿರೋದ್ರಿಂದ ಅದು ಪಟ್ ಅಂತ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಸರ್ಕಾರವನ್ನು. ಯಾಕೆಂದರೆ 11ನೇ ಅಧಿಪತಿ ಅಂತಕ್ಕಂಥದ್ದು ಮೆಡಿಸಿನ್ನು, ಮತ್ತೆ ಎಳೆದಾಡುತ್ತೆ ವಾಪಸ್ ಬರುತ್ತೆ, ಆ ರೀತಿ ಆಗ್ತಾನೆ ಇರುತ್ತೆ ನಮ್ಮ ದೇಶದಲ್ಲಿ. ಅದು ಪಟ್ಟಂತ ಹೋಗಲ್ಲ ಸರ್ಕಾರ. ಆದರೆ 10ನೇ ಮನೆನ ನಾವು ಸರ್ಕಾರದ ಮನೆ ಅಂತ ಕರಿತೀವಿ, ಅದು 5ರಲ್ಲಿ ಕೂತಿರೋದ್ರಿಂದ ಆ ಮುಖ್ಯಮಂತ್ರಿನ ಚೇಂಜ್ ತೋರಿಸುತ್ತೆ. ಪಕ್ಷ ಚೇಂಜ್ ಅನ್ನೋದಕ್ಕಿಂತ ಮುಖ್ಯಮಂತ್ರಿನೇ ಚೇಂಜ್, ಸ್ವಲ್ಪ ಅದನ್ನು ಇಂಡಿಕೇಶನ್ ಮಾಡುತ್ತೆ 5ನೇ ಮನೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇಯರಲ್ಲಿ ಇನ್ನೂ ಬಿಗ್ ಚೇಂಜ್ ಆಗುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ನಮ್ಮ ಜನರ ಮನಸ್ಥಿತಿ ನೋಡಬೇಕು ಅಂದರೆ 4ನೇ ಅಧಿಪತಿ 5, ಹಾಗೆ ಲಗ್ನಾಧಿಪತಿನೂ ಆಗಿರೋದ್ರಿಂದ ಜನರು ಈ ವರ್ಷ ಲೈಫ್ ಸ್ಟೈಲ್ಗೆ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು. ಇನ್ನೂ ನಾನು ಹೆಚ್ಚು ಚೆನ್ನಾಗಿ ಕಾಣಬೇಕು, ಸಖತ್ತಾಗಿ ಕಾಣಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು. ಎಸ್ಪೆಷಲಿ ಬಟ್ಟೆ ಹಾಕೋದು ಈ ವರ್ಷ ಹೈಲೈಟ್ ಆಗುತ್ತೆ. ಡ್ರೆಸ್ ಸೆನ್ಸ್ ಮೇಲೆ ಇಂಪಾರ್ಟೆಂಟು. ಫೋಟೋಗ್ರಫಿ ಜಾಸ್ತಿ ಆಗುತ್ತೆ ಈ ವರ್ಷ. ಜನರಲ್ ಮೈಂಡ್ ಸೆಟ್ಟು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಫೋಟೋಗ್ರಫಿ ತೆಗೆಸ್ತಕ್ಕಂಥದ್ದು ಜನರಲ್ ಮೈಂಡ್ ಸೆಟ್ಟು ನಾನು ಹೇಳ್ತಾ ಇರೋದು. ಇದು ಹೆಚ್ಚು ಹಿಂದಿನ ವರ್ಷಗಳಲ್ಲೂ ಇರ್ಬೋದು, ಆಚೆ ವರ್ಷವೂ ಇರ್ಬೋದು, ಈ ವರ್ಷ ಹೈಲೈಟ್ ಜಾಸ್ತಿ ಆಗುತ್ತೆ. ಫೋಟೋ ತೆಗೆಸ್ಕೊಳ್ಳೋದು, ಒಂಥರ ಫ್ಯಾಷನ್, ಏನೋ ಒಂಥರ ಎಂಜಾಯ್ ಮೈಂಡ್ ಸೆಟ್ಟು, ಲಕ್ಸುರಿ ಮೈಂಡ್ ಸೆಟ್ಟು, ಪರ್ಫೆಕ್ಟಾಗಿರಬೇಕು ಅನ್ನೋ ಮೈಂಡ್ ಸೆಟ್ ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ. ಜನ ಪರ್ಫೆಕ್ಟ್ನೆಸ್ ಅಂತಾರಲ್ಲ, ನಾನು ಫೋಟೋ ತೆಗೆಸ್ಕೊಂಡು ಯಾಕೋ ಪರ್ಫೆಕ್ಟೇ ಇಲ್ಲಪ್ಪ, ಚೆನ್ನಾಗಿ ತೆಗೆದಿಲ್ಲ ಅಂದರೆ ಅವನಿಗೆ ಬೈಗುಳ ಅಥವಾ ಏನೋ ಒಂಥರ ಡಿಪ್ರೆಷನ್ನು. ಸೊ ಈ ರೀತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಜನರಲ್ಲಿ. ಸೊ ಏಕೆಂದರೆ 5ನೇ ಮನೇಲಿ ಗುರು ಇರ್ತಕ್ಕಂಥದ್ದು. ಇನ್ನು ಇದು ಮೇದಿನಿ ಜ್ಯೋತಿಷ್ಯದಲ್ಲಿ ಬರುತ್ತೆ ಇದೆಲ್ಲ ಕಾನ್ಸೆಪ್ಟು. ಇನ್ನೂ ಡೆಪ್ತ್ ಹೇಳ್ಬೋದು, ಏಕೆಂದರೆ ಅಧಿಪತಿ ಗ್ರಹಗಳು ಏನು ಬೇಕಾದರೂ ಹೇಳ್ಬೋದು ನಮ್ಮ ದೇಶದಲ್ಲಿ ಏನೇನಾಗುತ್ತೆ ಅಂತ. ಏಕೆಂದರೆ ದೇಶದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ನಾವೆಷ್ಟೋ ಸಮಸ್ಯೆಯಿಂದ ಬಚಾವಾಗ್ಬೋದಂತೆ. ಏನಾಗಬೇಕು ಅದು ಹಾಗೇ ಆಗುತ್ತೆ. ತಿಳ್ಕೊಂಡಾಗ ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡ್ಬೋದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಿಂದಿನ ಕಾಲದೆಲ್ಲ ಅದೇ ಇರ್ತಿತ್ತು. ಒಬ್ಬ ರಾಜ ಒಬ್ಬ ಜ್ಯೋತಿಷನ ಮಡಿಕೋತಾ ಇದ್ದ. ಏಕೆಂದರೆ ಏನಾದ್ರು ಒಂದು ಸಮಸ್ಯೆ ಬರುತ್ತೆ ನಮ್ಮ ದೇಶಕ್ಕೆ, ನೆಕ್ಸ್ಟು ನಾವೇನಾದ್ರು ಸರಿ ಮಾಡ್ಕೋಬೋದಾ ಅದನ್ನು, ಆ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ರು. ಇವಾಗೆಲ್ಲ ಇಲ್ಲ, ಜ್ಯೋತಿಷನೇ ನಂಬಲ್ಲ ಎಷ್ಟು ಜನ. ಜ್ಯೋತಿಷ ಬೇಕಾಗಿಲ್ಲ, ಏಕೆಂದರೆ ಅಧಿಕಾರ ಬೇಕಿವತ್ತು, ಸ್ವಾರ್ಥದಿಂದ ಮೆರಿಬೇಕು, ಬರೀ ಅದೇ.
ಕಲಿಯುಗದಲ್ಲಿ ಒಳ್ಳೆ ರಾಜ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಒಳ್ಳೆ ರಾಜ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಅವ್ನ ಪುಣ್ಯ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಜನಕ್ಕೆ ಒಳ್ಳೇದು ಮಾಡ್ಬೋದು. ಆ ಪುಣ್ಯನೂ ಕೆಟ್ಟೋಗಿತ್ತು ಅಂದರೆ ಇನ್ನೂ ಕಷ್ಟ, ಬರೀ ಸ್ವಾರ್ಥ. ಒಬ್ಬ ಸರ್ಕಾರ ಹೇಗಿರಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಒಬ್ಬ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂದರೆ ಆಸೆನೇ ತೋರಿಸ್ಬಾರ್ದಂತೆ ಯಾರಿಗೂ. ಅಧಿಕಾರ ಬಂದ ಮೇಲೆ ಮಾಡಬೇಕಂತೆ ಜನಕ್ಕೆ. ಅದು ನಿಜವಾದ ಪ್ರಾಮಾಣಿಕತೆ, ಒಬ್ಬ ರಾಜನ ಲಕ್ಷಣ ಅಂತ ಹೇಳಿದ್ದಾರೆ. ಬಟ್ ಇವಾಗ ಅದಿಲ್ಲ, ಏಕೆಂದರೆ ಕಲಿಯುಗ, ಭಗವಂತನಿಚ್ಛೆ, ಜನಗಳು ಹಂಗೆ ಇರ್ತಾರೆ. ಬಟ್ ಈ ವರ್ಷಫಲ ಅಂತಕ್ಕಂಥದ್ದು, ಈ ಕುಂಡಲಿ ಜಾತಕ ಅಂತಕ್ಕಂಥದ್ದು ಪಿನ್ ಟು ಪಿನ್ ಹೇಳುತ್ತೆ ಏನೇನಾಗುತ್ತೆ ಅಂತ. ಓಕೆ, ಇರಲಿ, ಇಷ್ಟನ್ನು ತಿಳ್ಕೊಳ್ಳಿ, ಆಚರಿಸಿ. ಸ್ವತಂತ್ರ ದಿನಾಚರಣೆ ಏಕೆಂದರೆ ನಮ್ಮ ದೇಶ, ಏಕೆಂದರೆ ಇದು ಎಲ್ಲ ವರ್ಷದಲ್ಲೂ ಬರಲ್ಲ. ನಮ್ಮ ದೇಶ ಅಂತ ಎಲ್ಲರಿಗೂ ಭಗವಂತನ ಇಚ್ಛೆ ಆಗಬೇಕು. ಜನಗಳ ಮೈಂಡ್ಸೆಟ್ಟಲ್ಲಿ ಬಂದ್ಬಿಡುತ್ತೆ. ಇದು ಭಗವಂತನ ಇಚ್ಛೆ ಪ್ರಕಾರ ಯಾವ್ಯಾವ ಟೈಮಲ್ಲಿ ಜನರ ಮನಸ್ಥಿತಿ ಹೆಂಗಿರುತ್ತೆ ದೇವರು ಹೇಳಿರ್ತಕ್ಕಂಥದ್ದು. ಶಾಸ್ತ್ರಗಳಲ್ಲಿ ನಮ್ಮ ಋಷಿಮುನಿಗಳು ಅಷ್ಟು ಡೆಪ್ತಾಗಿ ಬರೆದುಬಿಟ್ಟಿದ್ದಾರೆ ಗ್ರಹಗಳು ನೋಡಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.